ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಮೊದಲಿಗಾದಂತಹ ಕಿಡ್ನಾಪ್ ಏನು, ಆ ಕಿಡ್ನಾಪ್ ನ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಸುವರ್ಣ ನ್ಯೂಸ್ಗೆ ಲಭ್ಯ. ಮೃತ ರೇಣುಕಾಸ್ವಾಮಿ ಕಿಡ್ನಾಪ್ಗೂ ಮುನ್ನ ನಡೆದದ್ದು ಏನು, ರೇಣುಕಾಸ್ವಾಮಿ ಅಪಹರಣದ ದೃಶ್ಯ ಸುವರ್ಣ ನ್ಯೂಸ್ಗೆ ಲಭ್ಯ. ಚಿತ್ರದುರ್ಗದ ಕುಂಚಿಗನಾಳ ಬಳಿ ರೇಣುಕಾಸ್ವಾಮಿ ಕಿಡ್ನಾಪ್ ಆಯಿತು. ಕುಂಚಿಗನಾಳ ಬಳಿಯ ಪೆಟ್ರೋಲ್ ಬಂಕ್ ಬಳಿ ನಡೆದಂತಹ ಅಪಹರಣ ಇದು. ಕುಂಚಿಗನಾಳ ಬಳಿಯಿಂದ ರಘು ಅಂಡ್ ಗ್ಯಾಂಗ್ ಅಪಹರಿಸುತ್ತೆ ರೇಣುಕಾಸ್ವಾಮಿಯನ್ನು. ಆಟೋದಲ್ಲಿ ಕರ್ಕೊಂಡ್ ಬರ್ತಾರೆ. ಬೆಳಿಗ್ಗೆ 9:48ಕ್ಕೆ ಬೈಕಲ್ಲಿ ಚಳ್ಳಕೆರೆ ಗೇಟ್ ಬಳಿ ರೇಣುಕಾಸ್ವಾಮಿ ಬರ್ತಾರೆ. ಸರಸ್ವತಿಪುರಂನ 2ನೇ ಮುಖ್ಯ ರಸ್ತೆ ಬಳಿ ಬೈಕನ್ನ ನಿಲ್ಲಿಸ್ತಾರೆ. 9:50ಕ್ಕೆ ಜೂನ್ 8 ಬೆಳಿಗ್ಗೆ 9:50ಕ್ಕೆ ಚಿತ್ರದುರ್ಗದಿಂದ ಆಟೋದಲ್ಲಿ ಹೊರಡ್ತಾರೆ. ಬಾಡಿಗೆಗೆ ಅಂತ ಹೇಳಿ ಕಾರು ಚಾಲಕ ರವಿಯನ್ನ ಕರೆಸ್ಕೊಂಡು ರಘು, ಜಗದೀಶ್, ಅನು ಸೇರಿ ರೇಣುಕಾಸ್ವಾಮಿಗೆ ಕರೆತರ್ತಾರೆ. ಕುಂಚಿಗನಾಳ ಬಳಿ ಕಾರಿಗೆ ಡೀಸೆಲ್ ಹಾಕಿಸ್ಕೊಳ್ತಾರೆ ಆರೋಪಿ ಜಗದೀಶ್. ಕುಂಚಿಗನಾಳ ಬಳಿ ಆಟೋದಲ್ಲಿ ಬಂದಿದ್ದಂತಹ ರೇಣುಕಾಸ್ವಾಮಿಯನ್ನ ಕಾರಿಗೆ ಶಿಫ್ಟ್ ಮಾಡಲಾಗುತ್ತೆ. 9:56ಕ್ಕೆ ಕುಂಚಿಗನಾಳಿನಿಂದ ಬೆಂಗಳೂರಿನತ್ತ ಕರೆತಂದ ಗ್ಯಾಂಗ್. ಆ ದೃಶ್ಯಗಳನ್ನ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಈಗ ಸಿಸಿಟಿವಿಯಲ್ಲಿ ಸೆರೆಯಾದಂತಹ ದೃಶ್ಯ. ಇದೇ ಜಾಗ ರೇಣುಕಾಸ್ವಾಮಿಯ ಅಪಹರಣವಾದದ್ದು. ಬೈಕಲ್ಲಿ ಚಳ್ಳಕೆರೆ ಗೇಟ್ ಬಳಿ ಬಂದಿದ್ದ ರೇಣುಕಾಸ್ವಾಮಿಯನ್ನ ಅಲ್ಲೇ ಬೈಕ್ ನಿಲ್ಲಿಸಿ ಅಲ್ಲಿಂದ ಆಟೋದಲ್ಲಿ ಕರ್ಕೊಂಡು ಬರ್ತಾರೆ. ಆಟೋದಲ್ಲಿ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಇಲ್ಲಿ ಆಟೋದಿಂದ ಕಾರ್ಗೆ ಶಿಫ್ಟ್ ಆಗೋದು ದೃಶ್ಯಗಳು ನಾವೀಗ ನೋಡ್ತಾ ಇದೀವಿ. ಒಂದು ಕಾರನ್ನ, ಈ ಕಾರನ್ನ ಕಾರ್ ಚಾಲಕ ರವಿಯನ್ನ ಕರೆಸ್ಕೊಂಡಿರ್ತಾರೆ ಬಾಡಿಗೆಗೆ ಅಂತ ಹೇಳಿ. ರಘು, ಜಗದೀಶ್, ಅನು ಸೇರಿ ರೇಣುಕಾಸ್ವಾಮಿಯನ್ನ ಇಲ್ಲಿ ಕರೆಸ್ಕೊಳ್ತಾರೆ ಆಟೋದಲ್ಲಿ. ಕುಂಚಿಗನಾಳ ಬಳಿ ಏನು ಆಟೋದಲ್ಲಿ ಹತ್ತಾರೆ ರೇಣುಕಾಸ್ವಾಮಿ, ಅಲ್ಲಿಂದ ಕಾರಿಗೆ ಶಿಫ್ಟ್ ಆಗ್ತಾರೆ. ಆಟೋ ಬರುತ್ತೆ, ಗಮನಿಸ್ತಾ ಇದ್ದೀವಿ. ಈ ಆಟೋದಲ್ಲೇ ರೇಣುಕಾಸ್ವಾಮಿಯನ್ನ ಮೊದಲಿಗೆ ಕರೆತರಲಾಗುತ್ತೆ. ನಂತರ ಈ ಜಾಗಕ್ಕೆ ಏನು ಕಾರ್ ಬಂದು ನಿಲ್ತು, ಕಾರಿಗೆ ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿ ಬಂದು ನಿಲ್ಲುತ್ತೆ. ಆಗ ಆಟೋದಿಂದ ಕಾರಿಗೆ ಶಿಫ್ಟ್ ಮಾಡಲಾಗುತ್ತೆ. ಸೂಕ್ಷ್ಮ ಗಮನಿಸಿ, ಅಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರೋದು ಆ ಕಾರ್ ನಿಂತಿದೆ. ಆ ಕಾರ್ಗೆ ಆಟೋದಲ್ಲಿ ಕರ್ಕೊಂಡು ಬಂದಂತಹ ರೇಣುಕಾಸ್ವಾಮಿಯನ್ನ ಶಿಫ್ಟ್ ಮಾಡೋದು. ಅದೇ ಕಾರ್ನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ರೇಣುಕಾಸ್ವಾಮಿಯನ್ನ. ಯಾವ ಶೆಡ್ನಲ್ಲಿ ಹತ್ಯೆಯಾಯ್ತೋ, ಹಲ್ಲೆ ನಡೀತೋ ಅಲ್ಲಿಗೆ ಇದೇ ಕಾರಲ್ಲೇ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋಗಲಾಗುತ್ತೆ. ರೇಣುಕಾಸ್ವಾಮಿ ಕಿಡ್ನಾಪ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ದರ್ಶನ್ ಮೀಟ್ ಮಾಡಿಸ್ತೀವಿ ಬಾ ಅಂತ ಕರ್ಕೊಂಡು ಹೋಗಿರೋದು. ಇಲ್ಲಿಂದ ಹೋದ ರೇಣುಕಾಸ್ವಾಮಿ ನಂತರ ವಾಪಸ್ ಆದದ್ದು ಹೆಣ್ಮಗಳು. ಎಸ್, ಆಟೋದಲ್ಲಿ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಬೆಳಿಗ್ಗೆ 9:50ಕ್ಕೆ ಚಿತ್ರದುರ್ಗದಿಂದ ಆಟೋದಲ್ಲಿ ಹೊರಟವರು ಈ ಕುಂಚಿಗನಾಳ ಬಳಿ ಆಟೋದಲ್ಲಿ ಕರ್ಕೊಂಡು ಬರ್ತಾರೆ. ಈ ಆಟೋದಲ್ಲೇ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದದ್ದು. ಬೈಕಲ್ಲಿ ಬಂದಂತಹ ರೇಣುಕಾಸ್ವಾಮಿಯನ್ನ ಚಳ್ಳಕೆರೆ ಗೇಟ್ ಬಳಿ ಬೈಕ್ ನಿಲ್ಲಿಸ್ತಾರೆ ರೇಣುಕಾಸ್ವಾಮಿ. ಅಲ್ಲಿಂದ ಆಟೋದಲ್ಲಿ ಕರ್ಕೊಂಡು ಬರಲಾಗುತ್ತೆ. ಆಟೋ ಬಂದು ನಿಲ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ನಡ್ಕೊಂಡು ಬರ್ತಾ ಇರುವಂತಹ ವ್ಯಕ್ತಿ ಜಗದೀಶ್. ಕುಂಚಿಗನಾಳ ಬಳಿ ಕಾರ್ಗೆ ಡೀಸೆಲ್ ಹಾಕಿಸ್ಕೊಳ್ತಾನೆ ಜಗದೀಶ್. ಗಮನಿಸ್ತಾ ಇದೀವಿ ನಡ್ಕೊಂಡು ಬರ್ತಾ ಇರೋದನ್ನ ಆರೋಪಿ ಜಗದೀಶನ್. ಈ ಜಗದೀಶ್ ಮತ್ತು ರಘು ಹಾಗೂ ಅನು ಸೇರಿ ರೇಣುಕಾಸ್ವಾಮಿಯನ್ನ ಕರೆತಂದದ್ದು. ಆಟೋದಲ್ಲಿದ್ದ ರೇಣುಕಾಸ್ವಾಮಿಯನ್ನ ಕಾರಿಗೆ ಶಿಫ್ಟ್ ಮಾಡಲಾಗುತ್ತೆ ಮುಂದೆ. ಈಗ 3ನೇ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಕಾರ್ ಹೋಗ್ತಾ ಇದೆಯಲ್ಲ, ಇದೇ ಕಾರ್ನಲ್ಲೇ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋದದ್ದು.
ಆಗ್ಲೇ ಆಟೋದಲ್ಲಿ ಬಂದ್ರು ರೇಣುಕಾಸ್ವಾಮಿ. ಕಾರ್ಗೆ ಡೀಸೆಲ್ ಹಾಕಿಸ್ಕೊಂಡು ಹೋಗಿ ಅಲ್ಲಿ ಕಾರ್ನಲ್ಲಿ ಕರ್ಕೊಂಡು ಹೋಗಲಾಗುತ್ತೆ ರೇಣುಕಾಸ್ವಾಮಿಯನ್ನ. ಆಟೋದಲ್ಲಿದ್ದ ರೇಣುಕಾಸ್ವಾಮಿಯನ್ನ ಕಾರ್ಗೆ ಶಿಫ್ಟ್ ಮಾಡ್ತಾರೆ. ನಂತರ ಅಲ್ಲಿಂದ ಬೆಂಗಳೂರಿನತ್ತ ಕರ್ಕೊಂಡು ಹೋಗುತ್ತೆ ಈ ಗ್ಯಾಂಗ್. ಇದೆಲ್ಲವೂ ಕೂಡ ಜೂನ್ 8ರಂದು ನಡೆದಂತಹ ಘಟನೆ. ಎಸ್, 4ನೇ ದೃಶ್ಯ ನೋಡ್ತಾ ಇದ್ದೀವಿ. ಆಟೋದಿಂದ ಕಾರ್ಗೆ ಶಿಫ್ಟ್. ಆಟೋ ಹೋಯ್ತು, ಇವಾಗ ಕಾರಿಗೆ ಶಿಫ್ಟ್ ಮಾಡಲಾಗಿದೆ ರೇಣುಕಾಸ್ವಾಮಿಯನ್ನ. ಖಾಲಿ ಆಟೋ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಆಟೋದಲ್ಲಿ ಬರ್ತಾರೆ, ಅಲ್ಲಿಂದ ಕಾರ್ ಬಂದು ನಿಂತಿರುತ್ತೆ, ಕಾರಿಗೆ ಶಿಫ್ಟ್ ಮಾಡಲಾಗುತ್ತೆ. ನಂತರ ಕುಂಚಿಗನಾಳದಿಂದ ಬೆಂಗಳೂರಿನತ್ತ ಆ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಎಸ್, ಆಟೋ ಏನು ನಾವು ಗಮನಿಸ್ತಾ ಇದ್ದೀವಿ. ಇದೇ ಆಟೋದಲ್ಲೇ ಮೊದಲಿಗೆ ರೇಣುಕಾಸ್ವಾಮಿಯನ್ನ ಕರೆತಂದದ್ದು. ನಂತರ ಆ ಕಾರನ್ನು ರೆಡಿ ಮಾಡಿಸ್ಕೊಳ್ತಾರೆ, ಆ ಕಾರ್ನಲ್ಲಿ ಶಿಫ್ಟ್ ಮಾಡ್ತಾರೆ. ರೇಣುಕಾಸ್ವಾಮಿಯ ಕಿಡ್ನಾಪ್ ದೃಶ್ಯಗಳಿವು. ಜಗದೀಶ್, ರಘು ಮತ್ತು ಅನು ಈ ಮೂವರು ಸೇರಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದದ್ದು ಹೇಗೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ದೃಶ್ಯಗಳು ನಿಲ್ತವೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಿಸಿಟಿವಿಯ ದೃಶ್ಯಗಳು ಕಿಡ್ನಾಪ್ ನ ಕತೆ ಹೇಳ್ತಾ ಇವೆ. ಅಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಆಟೋದಲ್ಲಿ ಕರ್ಕೊಂಡು ಬಂದ್ರು, ಕಾರ್ನಲ್ಲಿ ಶಿಫ್ಟ್ ಮಾಡಿದ್ರು, ಅಲ್ಲಿಂದ ಕರ್ಕೊಂಡು ಹೋದದ್ದು ನೇರವಾಗಿ ಹಾಗಿದ್ರೆ ಬೆಂಗಳೂರಿನಲ್ಲಿರುವಂತಹ ಆ ಶೆಡ್ ಗಾಯಿಯಲ್ಲಿ ಹತ್ಯೆ ಆಯ್ತು. ಅಲ್ಲಿಗ ಒಟ್ಟಾರೆ ಈ ಮೂವರೇ ಸೇರಿ ಈ ಕಿಡ್ನಾಪ್ ನ ಪ್ಲಾನ್ ಮಾಡಿ ಕರ್ಕೊಂಡು ಹೋದದ್ದು ಅಂತ ಈ ವಿಡಿಯೋಗಳು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದು ಎಷ್ಟು ಪ್ರಮುಖ ಸಾಕ್ಷಿ ಆಗುತ್ತೆ ಈ ಪ್ರಕರಣದಲ್ಲಿ? ಪ್ರತಿಮಾ, ಎಕ್ಸ್ಕ್ಲೂಸಿವ್ನ ಹೆಡ್ ಕ್ವಾರ್ಟರ್ ಸುವರ್ಣ ನ್ಯೂಸ್ ಅಂತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ ಅಂತಕ್ಕಂಥದ್ದನ್ನು ನಾನು ಇದೇ ಜೋರಾಗಿ ಹೇಳ್ತೀನಿ ಅಂತ ಹೇಳ್ಬೋದಾಗಿದೆ. ನಾವು ಪ್ರಕರಣದಲ್ಲಿ ನೋಡ್ಬೋದು ಸಿ ಸಿ ಟಿ ವಿಯಲ್ಲಿ ಚಿತ್ರದುರ್ಗದಿಂದ 9:48 ಸುಮಾರಿಗೆ ಆಟೋದಲ್ಲಿ ಬಂದಂಥ ರಘು, ಅನು ಮತ್ತು ಜಗದೀಶ್ ಮತ್ತು ರೇಣುಕಾಸ್ವಾಮಿ 4 ಜನರು ಆಟೋದಲ್ಲಿ ಬರ್ತಾರೆ. ಆಟೋದಲ್ಲಿ ಬಂದು ಕುಂಚಿಗ್ನಾಳ್ ಬಳಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ಬಳಿ ಏನು ಬಲಭಾಗದ ಎಡಭಾಗದಲ್ಲಿ ತೋರಿಸ್ತಾ ಹೋಗ್ತೀವಿ. ಈಗ ಇದೇ ಸ್ಪಾಟಲ್ಲಿ ತಡರಾತ್ರಿ ಏನು ಆರೋಪಿ ರಘುವನ್ನು ಕರ್ಕೊಂಡು ಬಂದು ಸ್ಥಳಮಾಜವನ್ನು ನಡೆಸಿದ್ರು. ಇದೇ ಸ್ಪಾಟ್ಗೆ ಆಟೋದಲ್ಲಿ ಆರೋಪಿಗಳು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬರ್ತಾರೆ. ನಂತರದಲ್ಲಿ ETS ಕಾರ್ ಬರುತ್ತೆ. ಆ ETS ಕಾರ್ ಚಾಲಕ ರವಿಗೆ ಸೇರ್ತಕ್ಕಂಥ ETS ಕಾರು. ಆ ETS ಕಾರಲ್ಲಿ ಬಂದಂಥ ರವಿ ಮೊದಲಿಗೆ ಡೀಸೆಲ್ ಅನ್ನು ಹಾಕ್ಸ್ತಾನೆ. ಇದೇ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಹಾಕ್ಸೋ ಸಂದರ್ಭದಲ್ಲಿ ದೃಶ್ಯಗಳಲ್ಲಿ ನೋಡಬಹುದು. ಒಬ್ಬ ವ್ಯಕ್ತಿ ಓಡಾಡ್ತಾನೆ, ಅವನೇ ಆರೋಪಿ ಜಗದೀಶ್. A6 ಆರೋಪಿ ಆಗಿರ್ತಕ್ಕಂಥ ಜಗದೀಶ್ ಆ ಒಂದು ಪೆಟ್ರೋಲ್ ಹಾಕ್ಸಿರ್ತಕ್ಕಂಥ ಹಣ ಕೊಡೋಕೆ ಡೀಸೆಲ್ ಹಾಕ್ಸಿರ್ತಕ್ಕಂಥ ಬಂಕ್ನಲ್ಲಿ ಹಣ ಕೊಡೋಕೆ ಹೋಗ್ತಾರೆ. ಹಣ ಕೊಟ್ಟು ಬಂದಂಥ ಸಂದರ್ಭದಲ್ಲಿ ರಿಟರ್ನ್ ಆ ಕಾರು ಈ ಆಟೋ ಇದ್ದಂಥ ಕಡೆ ಬಂದು ನಿಲ್ತತೆ. ಆವಾಗ ಆಟೋದಲ್ಲಿದ್ದಂಥ ರೇಣುಕಾಸ್ವಾಮಿ ಹಾಗೂ ರಘು ಅಂಡ್ ಟೀಮ್ ಕಾರ್ಗೆ ಶಿಫ್ಟ್ ಆಗ್ತಾ ಇರ್ತಕ್ಕಂಥದ್ದು. ಒಂದು ರೀತಿ ಕಿಡ್ನಾಪ್ನ ಪ್ರತಿ ಕ್ಷಣದ ದೃಶ್ಯಗಳು ಕೂಡ CCTV ದೃಶ್ಯಗಳು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಆ ನಂತರದಲ್ಲಿ ಏನು ಕಾರಿಗೆ ಶಿಫ್ಟ್ ಆದ ನಂತರ ರಘು ಆ ಆಟೋವನ್ನು ಪೆಟ್ರೋಲ್ ಬಂಕ್ ಹಿಂಭಾಗಕ್ಕೆ ನಿಲ್ಸೋದಕ್ಕೆ ಅಲ್ಲಿ CCTV ಮುಂದೆನೇ ಹೋಗ್ತಾನೆ. ಆ ಹೋದಂಥ ಸಂದರ್ಭದಲ್ಲಿ ಆ ಆಟೋವನ್ನು ಹಿಂದ್ಗಡೆ ಹಾಕ್ಬಿಟ್ಟು ಬಳಿಕ ಅದೇ ಫೋನಲ್ಲಿ ಮಾತಾಡ್ಕೊಂತ ಬಂದು ಕಾರನ್ನು ಹತ್ತುತ್ತಾನೆ. ನಿಜಕ್ಕೂ ನೋಡ್ಬೋದು, ಇಲ್ಲಿಂದ ಪಿನ್ ಟು ಪಿನ್ ಮಾಹಿತಿಯನ್ನು ದರ್ಶನ್ ಅಂಡ್ ಗ್ಯಾಂಗ್ಗೆ ಈ ಒಂದು ರಘು ಅಂಡ್ ಟೀಮ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿಂದ ಈಗ ಹೊರಟಿವಿ, ಇಲ್ಲಿ ಬಿಟ್ಟಿವಿ, ಯಾರ್ಯಾರು ಇದೀವಿ, ಅನು ಆಗಿರ್ಬೋದು, ಜಗ್ಗ ಆಗಿರ್ಬೋದು, ರಘು ಆಗಿರ್ಬೋದು, ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಇದರಲ್ಲಿ ಕಾರ್ ಚಾಲಕ ಏನು ರವಿ ಕೇವಲ ಕಾರ್ ಚಾಲಕ ಆಗಿರ್ತಾನೆ ಹೊರತು ಅವರು ಇದರಲ್ಲಿ ಕೂಡ ಪ್ರಕರಣದಲ್ಲಿ ಭಾಗಿನೇ. ಆದರೆ ಇದು ಪಿನ್ ಟು ಪಿನ್ ಎಲ್ಲ ಮಾಹಿತಿ ಇರ್ತಕ್ಕಂಥದ್ದು ರಘು ಹಾಗೂ ಜಗ್ಗ ಹಾಗೂ ಅನು ಅವರಿಗೆ. ಈ ಒಂದು ದೃಶ್ಯಗಳನ್ನು ನೋಡಿದಾಗ ರೇಣುಕಾಸ್ವಾಮಿಯನ್ನು ಯಾವ ರೀತಿ ಅವ್ರು ಕರ್ಕೊಂಡು ಹೋದ್ರು, ನಿಜಕ್ಕೂ ಕೂಡ ಕಾರಲ್ಲಿ ಹತ್ಕೊಂಡ ಸಂದರ್ಭದಲ್ಲಿ ಬೆಂಗಳೂರು ಕಡೆಗೆ ಕಾರ್ ಓಡುತ್ತೆ. ಅದು ನಿಜಕ್ಕೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ CCTV ದೃಶ್ಯಗಳು ಲಭ್ಯ ಆಗಿರ್ತಕ್ಕಂಥದ್ದು. ಪ್ರತಿಮಾ, ಕಿರಣ್, ಈ ದೃಶ್ಯಗಳನ್ನ ನಾವು ಗಮನಿಸ್ತಾ ಹೋದಾಗ ಆತನನ್ನ ಅಲ್ಲಿ ಬೈಕನ್ನ ಆಟೋದಲ್ಲಿ ಕರ್ಕೊಂಡ್ ಬರ್ತಾರೆ, ಆಟೋದಿಂದ ಆ ಕಾರ್ಗೆ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಅಲ್ಲಿವರೆಗೂ ಕೂಡ ರೇಣುಕಾಸ್ವಾಮಿಗೆ ಯಾವುದೇ ಸುಳಿವಿಲ್ಲ. ದರ್ಶನ್ ನೋಡೋದಕ್ಕೆ ಹೋಗೋದು ಅಂತ ಅನ್ನೋದು ಪತ್ತೆ ಇತ್ತ, ಗೊತ್ತಿತ್ತ,
ಅದ್ರ ಬಗ್ಗೆ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಜೊತೆಗೆ ಸುತ್ತಮುತ್ತ ಆ ಒಂದು ಘಟನೆ ನೋಡಿದವರು ಯಾರು ಇದ್ದಾರೆ, ಅವ್ರಿಗೆ ಏನಾದರೂ ಮಾಹಿತಿಗಳಿದೆಯಾ ಹೇಗೆ ಅಂತ? ಪ್ರತಿಮಾ, ಈಗ ನಿನ್ನೆ ರವಿ 8 ಆರೋಪಿಯಾಗಿರ್ತಕ್ಕಂಥ ರವಿ ಚಿತ್ರದುರ್ಗದ ಡಿವೈಎಸ್ಪಿ ದಿನಕರ್ ಅವರ ಬಳಿ ಬಂದು ಸರೆಂಡರ್ ಆಗ್ತಾರೆ. ಆ ಸರೆಂಡರ್ ಆಗಲಿಕ್ಕೆ ಮೂಲ ಕಾರಣಕರ್ತರು ಚಿತ್ರದುರ್ಗದ ಟ್ಯಾಕ್ಸಿ ಕೋಟೆನಾಡು ಟ್ಯಾಕ್ಸಿ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಮೋಹನ್ ಅಂತ ನಾನು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಆ ವ್ಯಕ್ತಿ ರವಿ ಅವರ ಮನೆಗೆ ಹೋಗಿ ಅವ್ರಿಗೆ ಹೇಳ್ತಾರೆ, ಧೈರ್ಯವನ್ನು ತುಂಬ್ತಾರೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ಕಾನೂನು ಹೋರಾಟ ಮಾಡೋಣ, ನೀನು ಕೇವಲ ಬಾಡಿಗೆಗೆ ಹೋಗಿರೋದ್ರಿಂದ ಇದರಲ್ಲಿ ಪ್ರಕರಣದಲ್ಲಿ ಯಾವುದೇ ರೀತಿ ನೀನು ಇನ್ವಾಲ್ವ್ ಆಗೋಕ್ಕಾಗಲ್ಲ, ಮೊದಲು ಪೊಲೀಸರಿಗೆ ನೀನು ಸರೆಂಡರ್ ಆಗು, ಕಾನೂನಲ್ಲಿ ಎಲ್ಲ ರೀತಿ ನೀನು ನ್ಯಾಯ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ರವಿ ಬಂದು ಸರೆಂಡರ್ ಆಗ್ತಾನೆ. ರವಿ ಇನ್ನಷ್ಟು ಮಾಹಿತಿಗಳನ್ನು ಮೋಹನ್ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಅಲ್ಲಿಂದ ಏನೋ ಜಗ್ಗ ಅಂತಕ್ಕಂಥವನು ರವಿಗೆ ಬಾಡಿಗೆ ಇದೆ ಅಂತ ಹೇಳಿದಾಗ ಕೇವಲ ಬಾಡಿಗೆ ವಿಚಾರವಾಗಿ ಮಾತಾಡ್ಕೊಂಡು ಇಲ್ಲಿಗೆ ಏನು ಸ್ಪಾಟಿಗೆ ಮಾಲಿಂಗಪ್ಪ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರ್ತಕ್ಕಂಥ ಸ್ಪಾಟಿಗೆ ಕರೆಸ್ತಾರೆ. ಮೊದಲು JCR ಕಡೆ ಬರೋಕ್ಕೆ ಹೇಳ್ತಾರೆ ಕಾರಣವ್ರಿಗೆ. ಅವನು JCRಗೆ ಹೋಗಿ ಜಗ್ಗನಿಗೆ ಫೋನ್ ಮಾಡಿ JCR ಅಲ್ಲಿ ಇದ್ದೀನಿ ಅಂದಾಗ ಅಲ್ಲಿ ಬೇಡ, ಕುಂಚಿನಾಳಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ಹತ್ರ ಬಾ ಅಂತ ಹೇಳ್ತಾನೆ. ಪೆಟ್ರೋಲ್ ಬಂಕ್ ಹತ್ರ ಬಂದಾಗ ಅದಕ್ಕೆ ಇವ್ರು ಬರೋಕೆ ಮುಂಚಿತವಾಗಿ ಆಟೋ ಬಂದಿರುತ್ತೆ. ಆಟೋದಲ್ಲಿ ರೇಣುಕಾಸ್ವಾಮಿ ಇರ್ತಾರೆ, ಜಗ್ಗ ಇರ್ತಾನೆ, ಹಾಗೂ ಹನು ಇರ್ತಾನೆ, ಹಾಗೂ ರಘು ಇರ್ತಾನೆ. ಮೇನ್ ಮುಖ್ಯ ಆರೋಪಿ ಅಂದ್ಬಿಟ್ರೆ ರಘುನೇ ಅನ್ಬೇಕು. ಈ ರಿಲ್ ಮಾಸ್ಟರ್ ಪ್ಲಾನ್ ರಘು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಾಕಸ್ತಕ್ಕಂಥ ರೇಣುಕಾಸ್ವಾಮಿನೂ ಕೂಡ ರಘುಗೆ ಮೊದಲೇ ಕಾಂಟ್ಯಾಕ್ಟ್ ಮಾಡಿರ್ತಾನೆ. ರಘು ಅವನನ್ನ ಈಗ ದರ್ಶನನ್ನ ಭೇಟಿ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮೊದಲೇ ಕಾಂಟ್ಯಾಕ್ಟ್ ಮಾಡೋದ್ರಿಂದ 9:48 ಸುಮಾರಿಗೆ ಚಳ್ಳಕೆರೆ ಗೇಟ್ನಲ್ಲಿ ಇರ್ತಕ್ಕಂಥ ಬಾಲಾಜಿ ಬಾರ್ನ CCTV ಫುಟೇಜನ್ನು ಗಮನಿಸ್ಬೋದು. ಆ ಒಂದು 9:48 ಸುಮಾರಿಗೆ ರೇಣುಕಾಸ್ವಾಮಿ ಬಂದು ಅಲ್ಲಿ ತನ್ನ ಸ್ಕೂಟಿಯನ್ನು ಹಾಕ್ಬಿಟ್ಟು ಬಳಿಕ ರಘು ತಂದಿರ್ತಕ್ಕಂಥ ಆಟೋದಲ್ಲಿ ಸೀದಾ ಕುಂಚಿನಾಳ ಬಳಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ಹತ್ರ ಬರ್ತಾನೆ. ಆ ಬಳಿಕ ಕಾರ್ನವರು ರವಿ ಏನು ಚಾಲಕ ಕಾರ್ನಲ್ಲಿ ಬಂದಾಗ ಆಟೋದಲ್ಲಿದ್ದಂಥ ಎಲ್ಲರೂ ಕೂಡ ಕಾರ್ಗೆ ಶಿಫ್ಟ್ ಆಗಿ ನಂತರ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ಮೊದಲನೇ ರಘು ಅವ್ರಿಗೂ ರೇಣುಕಾಸ್ವಾಮಿ ಅವರಿಗೆ ದರ್ಶನ್ ಅವ್ರು ಭೇಟಿಯಾಗೋ ವಿಚಾರಗಳನ್ನು ಎಲ್ಲದನ್ನು ಹೇಳಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಇಲ್ಲಿಂದ ಬೆಂಗಳೂರಿಗೆ ಹೋಗುವ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ರೇಣುಕಾಸ್ವಾಮಿ ಅಪೋಸ್ ಮಾಡಿಲ್ಲ. ಯಾಕಂತಂದ್ರೆ ರವಿ ಅವರು ಕೂಡ ಮೋಹನ್ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ರೇಣುಕಾಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲೂ ಕೂಡ ಏನೋ ಅವ್ರು ಜಗಳನ ಆಗಲಿಲ್ಲ, ಏನೂ ಆಗಲಿಲ್ಲ, ಅವ್ರ ಪಾಡಿ ಅವ್ರು ಮಾತಾಡ್ತಾ ಇದ್ರು. ಅದರಲ್ಲೂ ಕೂಡ ಮೆಸೇಜ್ಗಳ ಬಗ್ಗೆ ಮಾತಾಡ್ತಾ ಇದ್ರು. ರಘು ಕೇಳ್ತಾ ಇದ್ದ ಯಾವ ರೀತಿ ಮೆಸೇಜ್ ಆಗ್ತಿದ್ದೆ ಅಂತ, ಏನು ಎತ್ತ ಅಂತ ಕೇಳ್ತಿದ್ದಾಗ ಅವನು ಸರ್ವೇ ಸಾಮಾನ್ಯವಾಗಿ ಆನ್ಸರ್ ಕೊಟ್ಟಿದ್ದಾನೆ ಹೊರತು ಗಾಬರಿ ಆಗಿಲ್ಲ, ಮತ್ತೊಂದಾಗಿಲ್ಲ. ಆದರೂ ಕೂಡ ಡ್ರೈವರ್ ರವಿ ಕೇಳಕ್ ಹೋದಾಗ ನಿನ್ನ ಕೆಲಸ ಡ್ರೈವಿಂಗ್ ಕೆಲಸ ನೀನು ಮಾಡು ಅಂತ ರಘು ಆವಾಜ್ ಹಾಕಿರ್ತಕ್ಕಂಥದ್ದು. ಬಳಿಕ ರವಿನ ಕೂಡ ತನ್ನ ಪಾಡಿಗೆ ತಾನು ಹೋಗಿ ಅಲ್ಲೇನು ಶೆಡ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಶೆಡ್ಡಿಗೆ ಕರ್ಕೊಂಡು ಬಿಡ್ತಾರೆ. ಬಳಿಕ ಶೆಡ್ನಲ್ಲಿ ಇನ್ನೊಂದು ಮಾಹಿತಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿ ಇವರು ಒಳಗಡೆ ಕೇವಲ ರಘು ಏನು ಅಧ್ಯಕ್ಷ ಆಗಿರ್ತಕ್ಕಂಥ ದರ್ಶನ್ ಅಸೋಸಿಯೇಷನ್ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ರಘು ಈ ಒಂದು ರೇಣುಕಾಸ್ವಾಮಿನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಆ ನಂತರ ದರ್ಶನ್ ಆ ಒಂದು ಸ್ಪಾಟ್ನಲ್ಲಿ ಇದ್ರು ಅಂತ ಮಾಹಿತಿಯನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಸರಿಸುಮಾರು 30-40 ಮಂದಿ ಅಲ್ಲೇ ಒಂದು ಶೆಡ್ನಲ್ಲಿ ಇದ್ರು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಸಿಕ್ಕಿರ್ತಕ್ಕಂಥದ್ದು. ದೊಡ್ಡ ಮಟ್ಟದಲ್ಲಿ ಹಲ್ಲೆ ಮಾಡ್ತಾ ಇದ್ರು. ಆ ಹಲ್ಲೆ ಒಳಗಾದಂತಹ ಮೃತ ರೇಣುಕಾಸ್ವಾಮಿ ಸಾಕಷ್ಟು ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ದ, ಕಿರ್ಚಾಡ್ಕೊಳ್ತಿದ್ದ, ತುಂಬಾ ನೋವನ್ನ ಪಡ್ತಿದ್ದ. ಆದ್ರೂ ಕೂಡ ಅಸಹಾಯಕರಾಗಿರ್ತಕ್ಕಂಥ ರವಿ ತನ್ನ ಪಾಡಿಗೆ ತಾನು ಹೊರಗಡೆ ಕಾರಲ್ಲಿ ಇದ್ದ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಇರ್ತಕ್ಕಂಥದ್ದು. ಒಟ್ಟಾರೆ ರಘು ರೇಣುಕಾಸ್ವಾಮಿಗೆ ದರ್ಶನನ್ನ ನಾನು ಮೀಟ್ ಮಾಡಿಸ್ತೀನಿ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಪ್ರತಿಮಾ, ಎಸ್, ಈ ಗಮನಿಸ್ತಾ ಹೋದ್ರೆ ನಾವು ಈಗ CCTVಯ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಎಲ್ಲಿಗೆ ಆಟೋ ಬರುತ್ತೆ, ಬಂದಂತಹ ಕಾರಿಗೆ ರೇಣುಕಾಸ್ವಾಮಿಯನ್ನ ಶಿಫ್ಟ್ ಮಾಡಲಾಗುತ್ತೆ. ಈ ಜಾಗಕ್ಕೂ ರೇಣುಕಾಸ್ವಾಮಿ ತನ್ನ ಬೈಕ್ ನಿಲ್ಲಿಸಿ ಆಟೋ ಹತ್ತಿ ಇಲ್ಲಿಗೆ ಬರೋದಕ್ಕೂ ಅದು ಎಷ್ಟು ಅಂತರ ಇದೆ? ಇದೇನಾದರೂ ಸ್ವಲ್ಪ ಸಿಟಿಯಿಂದ ದೂರ ಇರುವಂಥದ್ದಾ ಅಥವಾ ಜನನಿಬಿಡ ಇದೆಯಾ ಹೇಗೆ ಅಂತ? ಪ್ರತಿಮಾ, ಏನು ಮೊದಲಿಗೆ ರೇಣುಕಾಸ್ವಾಮಿ ಮನೆಯಿಂದ ಹೊರಬಂದ ಸಂದರ್ಭದಲ್ಲಿ 9:48 ಸುಮಾರಿಗೆ ಚಳ್ಳಕೆರೆ ಗೇಟ್ ಏನು ಅವನು ಅಪೋಲೋಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಇರ್ತಕ್ಕಂಥ ಚಳ್ಳಕೆರೆ ಗೇಟ್ ಬಳಿಯ ಬಾಲಾಜಿ ಪಾರ್ಕ್ ಪಕ್ಕದಲ್ಲೇ ಏನು ರಾತ್ರಿ ಆರೋಪಿ ರಘುನ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಫಸ್ಟ್ ಸ್ಥಳ ಮಾಜೂರು ಮಾಡಿಸಿದ್ದೆ ಆ ಜಾಗದಲ್ಲಿ ಬೈಕ್ ಹಾಕಿದ ನಂತರ ಅವನು ಸೀದಾ ರಘು ಆಟೋ ಅಲ್ಲಿಗೆ ಬಂದಿರುತ್ತೆ. ರಘು ಆಟೋ ಅಲ್ಲಿಗೆ ತಂದ ಸಂದರ್ಭದಲ್ಲಿ ಅದೇ ಆಟೋದಲ್ಲೇ ರಘುನ ಜೊತೆಗೇನೆ ರೇಣುಕಾಸ್ವಾಮಿ ಸೀದಾ ಕುಂಚಿನಾಳ್ ಬಳಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ಹತ್ರ ಬರ್ತಾನೆ. ಕೇವಲ 2 ಕಿಲೋಮೀಟರ್ ಇರ್ತಕ್ಕಂಥ ಸ್ಪಾಟ್ ಇದು. ಇಲ್ಲಿ ಪೆಟ್ರೋಲ್ ಬಂಕ್ ಹೊರತುಪಡಿಸಿದ್ರೆ ಕುಂಚಿನಾಳ್ ಗ್ರಾಮ ಕೆಲವೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಸಾಕಷ್ಟು ವೆಹಿಕಲ್ಗಳು ಬರ್ತಾ ಇರ್ತವೆ. ಈ ಒಂದು ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕ್ಸೋಕೆ ಬರ್ತಿರ್ತಾರೆ. ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಅದು ಏನಂತಂದರೆ ರೇಣುಕಾಸ್ವಾಮಿ ಯಾವುದೇ ರೀತಿ ಅಪೋಸ್ ಮಾಡದ ಕಾರಣ ಸ್ಥಳೀಯರಿಗೆ ಯಾವುದೇ ರೀತಿ ಅನುಮಾನ ಬಂದಿಲ್ಲ. ಇಲ್ಲಿ ರಘು ಮತ್ತು ಜಗ್ಗ ಇಬ್ಬರು ಕೂಡ ಪ್ಲಾನ್ ಮಾಡಿರೋದ್ರಿಂದ ಆರಾಮಾಗಿ ಅವ್ರು ಬಂದರೆ ಪಕ್ಕದಲ್ಲಿ ಇರ್ತಕ್ಕಂಥ ಟೀ ಸ್ಟಾಲಲ್ಲಿ ಸಿಗರೇಟ್ ಸೇದಿದ್ದಾರೆ. ನಂತರದಲ್ಲಿ ರೇಣುಕಾಸ್ವಾಮಿನೂ
ಕೂಡ ಅರ್ಪಾಣಿ ಅವನ ಆಟೋದಲ್ಲೇ ಕೂತಿದ್ದಾನೆ, ಅಲ್ಲೂ ಕೂಡ ಅಪೋಸ್ ಮಾಡಿಲ್ಲ. ಅಂದರೆ ರಘು ಅವರು ರೇಣುಕಾ ಸ್ವಾಮಿಗೆ ದರ್ಶನ್ ಇವನನ್ನ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಅಂತಾನೆ ಕರೆದಿದ್ದಾರೆ, ನಿಮಗೋಸ್ಕರನೇ ದರ್ಶನ್ ನಿಮ್ಮನ್ನ ಇವತ್ತು ಟೈಮ್ ತೊಗೊಂಡಿದ್ದಾರೆ. ಒಂದು ರೀತಿ ರೇಣುಕಾ ಸ್ವಾಮಿ ತಲೆಯಲ್ಲಿ ದರ್ಶನ್ ಇಂದ ನಾನು ಮೀಟ್ ಮಾಡ್ತೀನಿ, ದರ್ಶನ್ ನನ್ನ ಎದುರಿ ಸಿಗ್ತಾರೆ ಅನ್ನೋ ಒಂದು ತುಂಬಿರೋದ್ರಿಂದ ರೇಣುಕಾ ಸ್ವಾಮಿ ಯಾವುದೇ ಅಪೋಸ್ ಮಾಡಿಲ್ಲ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಬೋದಾಗಿದೆ. ನಂತರದಲ್ಲಿ ಇಲ್ಲಿಂದ ಅವ್ರನ್ನ ಆಟೋದಿಂದ ಕಾರ್ಗೆ ಶಿಫ್ಟ್ ಮಾಡ್ಕೊಂಡು ಬಳಿಕ ಬೆಂಗಳೂರಿಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು, ಅಲ್ಲೇ ಆಗಿರ್ತಕ್ಕಂಥ ಘಟನೆಗಳು ನಿಜಕ್ಕೂ ಕೂಡ ಘೋರವಾಗಿದೆ ಅಂತಲೇ ಹೇಳ್ಬೋದು. ಪ್ರತಿಮಾ, ಕಿರಣ್, ಈಗ ಕಾರ್ನಲ್ಲಿ ಶಿಫ್ಟ್ ಆದಮೇಲೆ ಒಂದು ಕರೆಯನ್ನ ಮನೆಗೆ ಮಾಡಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ಫ್ರೆಂಡ್ಸ್ ಜೊತೆ ಇರ್ತಾ ಇದ್ದೀನಿ ಅನ್ನುವಂಥ ಮಾಹಿತಿಯನ್ನೇನು ಮೃತ ರೇಣುಕಾ ಸ್ವಾಮಿ ಕೊಡುವಂಥದ್ದು, ಅದು ಈ ಜಾಗದಿಂದಲೇನಾ? ಆ ಬಳಿಕ ಫೋನ್ ಸ್ವಿಚ್ ಆಫ್ ಆದದ್ದ? ಈ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಯಾಕಂದ್ರೆ ಆ ಕಾರ್ ಡ್ರೈವರ್ಗೂ ಕೂಡ ಯಾವುದೇ ರೀತಿಯಾದಂತಹ ಸುಳಿವು ಸಿಗಬಾರ್ದು. ಯಾಕಂದ್ರೆ ಆತನಿಗೆ ಇದೆಲ್ಲವೂ ನಾರ್ಮಲ್ ಆಗಿ ಒಂದು ನಾನು ಡ್ರಾಪ್ ಮಾಡಿ ಬರ್ತಾ ಇದ್ದೀನಿ ಅಷ್ಟೇ ಆತನಿಗೆ ಮಾಹಿತಿ ಇದ್ದದ್ದು. ಹಾಗಾಗಿ ಏನೂ ಗೊತ್ತಾಗದಂತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಹೇಗೆ ಬ್ಯಾಲೆನ್ಸ್ ಮಾಡಿದ್ರು ಅನ್ನೋದು. ಖಂಡಿತ ಪ್ರತಿಮಾ, ಏನಂತಂದರೆ ಅವನು ರೇಣುಕಾ ಸ್ವಾಮಿ ಮೊದಲಿಗೆ ಫ್ಯಾಮಿಲಿಗೆ ಫೋನ್ ಮಾಡಿರಲ್ಲ. ಯಾಕಂತಂದರೆ ಇವರು ಇಲ್ಲಿ ಈಗ ಕರ್ಕೊಂಡೋಗಿ ದರ್ಶನ್ ಬಗ್ಗೆನೇ ಜಾಸ್ತಿ ತಲೆಗೆ ತುಂಬಿರೋದ್ರಿಂದ, ಜೊತೆಗೆ ಕೆಲವು ಮೆಸೇಜ್ಗಳ ಬಗ್ಗೆ ಕಾರಲ್ಲಿ ಹೋಗ್ತಾನೆ ಮಾತಾಡ್ಸ್ಕೊಂಡು ಹೋಗಿರೋದ್ರಿಂದ ಫ್ಯಾಮಿಲಿ ಬಗ್ಗೆ ಅವನು ಆ ಕ್ಷಣಕ್ಕೆ ಯೋಚನೆ ಮಾಡಿರಲ್ಲ ರೇಣುಕಾ ಸ್ವಾಮಿ. ಬಳಿಕ ನಿಯರೆಸ್ಟ್ ಬೆಂಗಳೂರಿದ್ದಾಗ ತಾಯಿಗೆ ಫೋನ್ ಮಾಡ್ತಾನೆ, ತಾಯಿಗೆ ಕರೆ ಮಾಡಿ ನನ್ನ ಹಳೆಯ ಫ್ರೆಂಡ್ಸ್ ಬಂದಿದ್ದಾರೆ, ನನ್ನ ಹಳೆಯ ಫ್ರೆಂಡ್ಸ್ ಜೊತೆ ಊಟಕ್ಕೆ ಸೇರ್ತಾ ಇದ್ದೀನಿ, ಬರೋದು ತಡವಾಗುತ್ತೆ, 7-8 ಗಂಟೆ ಆಗ್ಬೋದು, ನೀವು ಊಟ ಮಾಡಿರಿ ಅಂತ ಒಂದು ಕರೆಯನ್ನು ಮಾಡ್ತಾನೆ. ಆ ಕರೆ ಬಿಟ್ಟರೆ 7 ಗಂಟೆ ನಂತರದಲ್ಲಿ ರೇಣುಕಾ ಸ್ವಾಮಿಯ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ ಬಳಿಕ ಏನು 2 ಗಂಟೆ ಆದ ಬಳಿಕ ಫೋನ್ ಆನಲ್ಲೇ ಇರಲಿಲ್ಲ, ಸಾಕಷ್ಟು ಬಾರಿ ನಾವು ಪ್ರಯತ್ನ ಮಾಡಿದ್ವಿ, ಎಷ್ಟೇ ಬಾರಿ ಪ್ರಯತ್ನ ಮಾಡಿದ್ರು ಕೂಡ ರೇಣುಕಾ ಸ್ವಾಮಿ ಮೊಬೈಲ್ ನಂಬರ್ ಆನಲ್ಲಿ ಇರಲಿಲ್ಲ. ಹಾಗಾಗಿ ಅವರು ರೇಣುಕಾ ಸ್ವಾಮಿ ಮೊಬೈಲ್ನ ಕಿಸ್ಕೊಂಡು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಅಮಾನುಷ ಕೃತ್ಯ, ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತಕ್ಕಂಥ ಆಕ್ರೋಶವನ್ನು ಕೂಡ ಕುಟುಂಬಸ್ಥರು ಮಾಡಿದ್ರು. ಆದರೆ ರೇಣುಕಾ ಸ್ವಾಮಿ ಇದು ನೋಡಿದಾಗ ಶಿರಾ ಮುಂದೆ ಹೋದ ಸಂದರ್ಭದಲ್ಲೂ ಕೂಡ ರೇಣುಕಾ ಸ್ವಾಮಿ ಕಾಫಿ ಟೀ ಅಥವಾ ಏನಕ್ಕೂ ನಿಲ್ಲಿಸಿದ್ರು ಅಂತ ರವಿ ಅವರು ಕೂಡ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲೂ ಕೂಡ ರೇಣುಕಾ ಸ್ವಾಮಿ ಯಾವುದೇ ಅಪೋಸ್ ಮಾಡಿಲ್ಲ. ಇಲ್ಲಿಂದ ಏನು ಮೆಸೇಜ್ ಬಗ್ಗೆ ಕೇಳಿದ್ರು ಕೂಡ ಅಲ್ಲಿಗೆ ಹೋದ್ಮೇಲೆ ಅಪೋಸ್ ಮಾಡಿದ್ರೆ ಡ್ರೈವರಿಗೆ ಒಂದು ರೀತಿ ಅನುಮಾನ ಬರೋದು, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಅವನು ಸಪೋರ್ಟ್ ಮಾಡಿ ಅವ್ರ ಜೊತೆಗೆ ಆರಾಮಾಗಿ ಹೋಗಿದ್ದ ಕಾರಣದಿಂದಾಗಿ ಇದು ಎಲ್ಲೂ ಕೂಡ ಅನುಮಾನ ಡ್ರೈವರ್ಗೂ ಬಂದಿಲ್ಲ ಅಂತಾನೆ ಹೇಳ್ಬೋದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.